ಸ್ನೇಹಿತರೆ ನಮಸ್ಕಾರ. ಮೇಡಮ್ಗೆ ಸೇಕ್ರೋಇಲಿಟಿಸ್ ಅಂತ ಒಂದು ಕಾಯಿಲೆ ಇದೆ. ಅಂದ್ರೆ ಅದೊಂದು ನೋಡಿ, ಇದರಲ್ಲಿ ಇಲಿಯಾಕ್ ಜಾಯಿಂಟ್, ಇದು ಸೇಕ್ರೋಇಲಿಟಿಸ್ ಅಂತ. ಇದು ಜಾಸ್ತಿ ಪೈನ್ ಇರುತ್ತೆ ಈ ಜಾಯಿಂಟ್. ಇದನ್ನ ಮೋಸ್ಟ್ ಆಫ್ ದ ಟೈಮ್ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟು ಡಿಸ್ಕ್ ಬಲ್ಜು ಅಥವಾ ಬೇರೆ ಏನೋ ಇಶ್ಯೂಸ್ ಇರೋದು ಸ್ಪಾಂಡಿಲೋಸಿಸ್ ಆಗಿದೆ ಅಂತ ಅನ್ಕೊಂಡ್ವಿ. ಆ ಥರ ಅಲ್ಲ ಇದು ಸೇಕ್ರೋಇಲಿಟಿಸ್. ಇವ್ರಿಗೆ ಕೂಡ ಅದೇ ಥರ ಸೇಕ್ರೋಇಲಿಟಿಸ್ ನ ಮಿಸ್ಇಂಟರ್ಪ್ರಿಟೇಷನ್, ಮಿಸ್ಡಯಾಗ್ನೋಸಿಸ್ ಆಗಿ ಬೇರೆ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಕಡೆ ತಗೊಂಡು ಅದೇನು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಇಲ್ಲಿ ಪ್ರಾಪರ್ ಡಯಾಗ್ನೋಸಿಸ್ ಮಾಡ್ಬಿಟ್ಟು ಸೇಕ್ರೋಇಲಿಟಿಸ್ ಅಂತ ಟ್ರೀಟ್ಮೆಂಟ್ ಬಿಟ್ಟು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 90%. ನೀವು ಯಾವರಿಂದ ಬರ್ತೀರ? ಹಾಂ, ನಿಮ್ಮ ಹೆಸರು ಸೌಮ್ಯ ಅಂತ, 29 years. ಏನು ಕೆಲಸ? ಹೌಸ್ ವೈಫ್ ಅಲ್ವಾ? ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು ನೀವು? 4 years. ಓಕೆ. ಅಷ್ಟು ದೂರದಿಂದ ಇಲ್ಲಿ ಬರೋಕ್ಕೆ ಏನು ಉದ್ದೇಶ ನಿಮಗೆ? ತರೀಕೆರೆಯಿಂದ ಬೆಂಗಳೂರಿಗೆ ತುಂಬಾ ಕಡೆ ತೋರಿಸಿದ್ವಿ, ಎಲ್ಲ ಕ್ಯೂರ್ ಆಗಿಲ್ಲ. ಟ್ಯಾಬ್ಲೆಟ್ಸ್ ತಗೊಂಡಾಗ ಕ್ಯೂರ್ ಆಗೋದು, ಮತ್ತೆ ಒಂದು 2 ಮಂತ್ ಫ್ರೀ ಆಗಿರ್ತಿತ್ತು, ಮತ್ತೆ ಪೂರ್ತಿ ಕಡಿಮೆ ಆಗ್ತಿತ್ತು ಅವಾಗ ಟ್ಯಾಬ್ಲೆಟ್ಸ್ ತಗೊಂಡಾಗ? ಟ್ಯಾಬ್ಲೆಟ್ಸ್ ತಗೊಂಡಾಗ ಕಡಿಮೆ ಆಗೋದು, ಒಂದು 2 days ಬಿಟ್ಟರೆ ಮತ್ತೆ ಸ್ಟಾರ್ಟ್ ಆಗೋದು. ಆಮೇಲೆ ಒಂದು ಪಕ್ಕದ ಮನೆ ಹಾಕಿ ತೋರಿಸಿ ತುಂಬ ಚೆನ್ನಾಗಿ ಜ್ಯೋತಿ. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ರು 2 years ಆಯ್ತು. ಅವ್ರ ಅಮ್ಮಗೆ ಫ್ರಾಕ್ಚರ್ ಆಗಿಬಿಟ್ಟು ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬ್. ಅವ್ರ ವಿಡಿಯೋ ಇದೆ ತಾನೆ? ಅವರು ನಮ್ಮ ಸಿಸ್ಟರು. ಅವ್ರಿಗೆ 2 year ಇಂದ ಹೇಳ್ತಾನೆ ಇತ್ತು, ನಾವು ತುಂಬ ದೂರ ಆಗುತ್ತೆ ಅಂತ ಅಲ್ಲೇ ತೋರಿಸಿದ್ವಿ, ಕ್ಯೂರ್ ಆಗಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಆಯಿತು, ಇಲ್ಲಿ ತೋರಿಸಿದ್ವಿ, ಫುಲ್ ಕ್ಯೂರ್ ಆಗಿದೆ. ಡಯಟ್ ಏನು ಮಾಡ್ತಿಲ್ಲ? ಏನೇನು ಬಿಟ್ಟಿದ್ದೀವಿ? ಗೋಧಿ ಮತ್ತು ಮೈದಾ, ಕಾಫಿ ಮತ್ತು ಟೀ, ಬಿಸ್ಕಿಟ್ ಇರುತ್ತಿದ್ದಲ್ಲ, ಬೇಕ್ರಿ ಇರುತ್ತಿದ್ದಲ್ಲ, ಮೊಸರು ತಿನ್ನಲ್ಲ. ಮುಂಚೆ ಎಲ್ಲ ತಗೊಂತಿದ್ದ? ಮುಂಚೆ ಎಲ್ಲ ತಗೊಂಡು ಬ್ರೆಡ್ ಬಿಸ್ಕೆಟ್ ಎಲ್ಲ ತಿಂತಿದ್ದ? ಚಪಾತಿ ಮಾಡ್ತಿದ್ರು? ವಾರದಲ್ಲಿ ಒಂದು 3 ದಿನ ಮಾಡ್ತಿದ್ದೆ. ಕಂಪ್ಲೀಟ್ ಬಿಟ್ಟಿದ್ದ? ಹೇಳಿದ್ರಿಂದ ಚಪಾತಿ ಮತ್ತು ಮೈದಾ ಏನು ತಿಂತಿಲ್ಲ. ಅವರು 2 years ಬ್ಯಾಕ್ ಹೇಳಿದ್ರು ಜ್ಯೋತಿ ಅವರು, ಅವಾಗ ಬಿಟ್ಟಿರ್ಲಿಲ್ಲ? ಅವರು ಡಯಟ್ ಹೇಳಿರ್ಲಿಲ್ಲ, ಬಟ್ ತೋರ್ಸು ನನಗೆ ಕ್ಯೂರ್ ಆಗಿದೆ ಅಂತ ಹೇಳಿದ್ರು. ಅವ್ರ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಅವ್ರದ್ದು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದಾರೆ. ವಿಡಿಯೋ ನೋಡಿದ್ರಾ? ಸೊ ಓಕೆ. ಇವಾಗ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ನಾವು ಇವಾಗ ಅಂದ್ರೆ ಇನ್ನೂ ಜರ್ನಿ ಮಾಡ್ದಂಗೆ ಮನೇಲೇ ಇದ್ರೆ ನಾವು ಫುಲ್ ಕ್ಯೂರ್ ಆಗಿರುತ್ತೆ. ಇರೋದೇ ಇಲ್ಲ. 2 wheeler ಅಲ್ಲಿ ಏನಾದರೂ ಓಡಾಡಿದಾಗ ಸಂಜೆ ಸ್ವಲ್ಪ ಪೇನ್ ಬರುತ್ತೆ, ಮತ್ತೆ